ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟೋ ವೀಡಿಯೋಸು, ಹಳೆ ವೀಡಿಯೋಸ್ ಎಲ್ಲ ಇದೆ, ಹಾಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ಬ್ಲಾಗಲ್ಲಿ ನಾವು ಲೂಲು ಮಾಲ್ಗೆ ಹೋಗಿದ್ವಿ. ಅದೊಂದು ವಿಡಿಯೋಸ್ ಕೂಡ ಶೇರ್ ಮಾಡ್ತೀನಿ. ಆವತ್ತಿನ ದಿನ ಯಶ್ ಅವರು ಕೂಡ ಬಂದಿದ್ದರು. ಯಾಕಂತ ಅಂದರೆ ಮನದ ಕಡಲು ಅನ್ನೋದೊಂದು ನಿಮಗೆ ಟ್ರೈಲರು ಲಾಂಚ್ ಮಾಡಿದ್ದು ಲೂಲು ಮಾಲಲ್ಲೇ. ಆವತ್ತು ನಾನು ಡೈರೆಕ್ಟಾಗಿ ನೋಡಿದ್ರು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನಾನು. ಹಾಗಾಗಿ ತುಂಬ ಅಂದರೆ ತುಂಬ ಜನ ಇದ್ದರು. ನಾವು ಅದರಲ್ಲೇ ಒಂದು ಇರುವೆ ಥರ ಸೈಡಲ್ಲಿ ನಿಂತಿದ್ವಿ ಅಷ್ಟೇ, ಇನ್ನೇನಿಲ್ಲ. ಅಂದರೆ ಅದು ನೆಕ್ಸ್ಟ್ ಡೇ ಬರುತ್ತೆ. ಹಿಂಗೆ ನೋಡ್ತಾ ಇರ್ಬೋದು. ಇವತ್ತಿನ ದಿನ ಹಿಂಗೆ ಹೋಯ್ತು ಅಂದರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ. ನೋಡ್ತಾ ಇರ್ಬೋದು ಎಷ್ಟು ಮಳೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಗುಡುಗು ಮಿಂಚು ಸಮೇತ ಮಳೆ ಬರ್ತಾ ಇರೋ ಅಂಥದ್ದು, ಅಷ್ಟು ಮಳೆ ಬರ್ತಾ ಇದೆ ಇಲ್ಲಿ. ಅಂದರೆ ಸಿಟಿ ಸೈಡಲ್ಲಿ ಹೆಂಗೆ ಅಂತ ಅಂದರೆ ಒಂದಕ್ಕೊಂದು ಅಂಟ್ಕೊಂಡಿರ್ತವೆ ಮನೆಗಳು. ಆವಾಗೇನಾಗುತ್ತೆ, ಎಷ್ಟೇ ಮಳೆ ಹುಯ್ತಾ ಇದ್ರೂ ಒಳಗಡೆ ಫ್ಯಾನ್ ಆಡೋದು ತಪ್ಪಲ್ಲ. ಯಾಕಂತಂದರೆ ಅಷ್ಟು ಗಾಳಿ ಆಡ್ದಂಗೆ ಮನೆಗಳನ್ನ ಕಟ್ಕೊಂಡಿರ್ತವೆ. ಅಂದರೆ ಒಂದು ಕಿಂಡಿ ಅಂತ ಹೇಳ್ತಾರಲ್ಲ, ಅಷ್ಟು ಮಾತ್ರನೇ ಜಾಗ ಇರುತ್ತೆ ನಾವು ಹೊರಗಡೆ ನೋಡೋದಕ್ಕೆ. ಈ ಥರ ಒಂದೊಂದು ಮನೆ ಸ್ಪೇಷಿಯಸ್ ಆಗಿ ಚೆನ್ನಾಗಿರುತ್ತೆ. ಅಲ್ಲಿ ಗಾಳಿ ಬೆಳಕು ಪ್ರತಿಯೊಂದು ಕೂಡ ಬಿಸಿಲು ಎಲ್ಲ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಈಗ ನಾವಿರುವಂಥ ರೋಡಲ್ಲಿ ಒಂದು ಅಟ್ ಲೀಸ್ಟ್ ಹಿಂಗೆ ಸಂದಿಗೆ ಹೋಗೋಕ್ಕೆ ದಾರಿನೂ ಕೂಡ ಇಲ್ಲ, ಅಷ್ಟು ಅಟ್ಯಾಚ್ಮೆಂಟಾಗಿ ಬಿಲ್ಡಿಂಗ್ಗಳನ್ನ ಕಟ್ಟಿದ್ದಾರೆ. ಏನೇ ಕೆಲಸ ಮಾಡಬೇಕಂದ್ರೆ ಟೆರೆಸ್ ಮೇಲೆ ಹೋಗಬೇಕು, ನೋಡಬೇಕು. ಈ ಥರ ಒಂದು ಸಂದಿಗೆ ಒಂದಿನೂ ಕೂಡ ಬಿಟ್ಟಿಲ್ಲ, ಆ ಥರ ಮಾಡಿದ್ದಾರೆ. ಒಂಚೂರು ಏನಾರ ಗ್ಯಾಪ್ ಇತ್ತು ಅಂದರೆ ಅಲ್ಲೂ ಏನಾದ್ರು ಒಂದು ಚಿಲ್ಲರೆ ಅಂಗಡಿ ಥರ ಬರುತ್ತಲ್ಲ, ಅದನ್ನು ಇಡೋದು, ಈ ಥರ ಮಾಡ್ಕೊಂಬಿಡ್ತಾರೆ ಬೆಂಗಳೂರು ಜೀವನನೇ ಹಂಗೆ ಅಲ್ವಾ. ನೋಡ್ತಾ ಇರ್ಬೋದು, ಮಳೆ ಬಂದು ಹೋಗಿದೆ. ಇವಾಗ ಸೆಕೆಂಡ್ ಟೈಮ್ ಬರ್ತಾ ಇರೋ ಅಂಥದ್ದು. ಎಷ್ಟು ಮಳೆ ಹುಯ್ತಾ ಇದೆ ನೋಡ್ತಾ ಇರ್ಬೋದು. ಆಮೇಲೆ ಕರೆಂಟ್ ಬೇರೆ ಇರಲಿಲ್ವಾ, ಕರೆಂಟ್ ಬದಲು ಈ ಥರ ದೀಪನ ಹಚ್ಚಿದ್ದೀನಿ. ಕರೆಂಟು ಅಂದರೆ ಯಾವುದಾದ್ರು ಮುಂಬತ್ತಿ ಏನೂ ಇರಲಿಲ್ಲ ಫ್ರೆಂಡ್ಸ್. ಇವಾಗ ನಾವು ಊರಲ್ಲಿದ್ದೀವಿ ನೋಡಿ, ಹಿಂಗೆ ಅಪರೂಪಕ್ಕೆ ಹಿಂಗೆ ಬಂದು ಹೋಗ್ತೀವಿ. ಮನೆ ಇನ್ನೂ ಖಾಲಿ ಮಾಡಿಲ್ಲ, ಬಂದುಬಿಟ್ಟು ಹೋಗ್ತೀವಿ ಅಂತ ಅಂದ್ರೂ, ಒಂದೆರಡು ದಿನ ಬೇಜಾರು ಕಳ್ಕೊಂಡು ಹೋಗ್ತೀವಿ ಅಂದ್ರೂ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇರುತ್ತೆ ವಾತಾವರಣ ಅಂತ ಅಂದ್ಬಿಟ್ಟು. ಸುಮ್ಮನೆ ಏನಕ್ಕೆ ತರೋದಿಲ್ಲಿ ಅಲ್ವಾ, ನಾವು ಇರೋದಿಲ್ಲ ಏನಿಲ್ಲ, ಸುಮ್ಮನೆ ಏನಕ್ಕೆ ತರೋದು ಅಂದ್ಕೊಂಡು ಒಂದು ದೀಪ ಹುಡುಕಿ ಒಂದು ದೀಪ ಸಿಕ್ತು. ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಬತ್ತಿ ಇಟ್ಬಿಟ್ಟು ದೀಪನ ಬೆಳಗ್ಸಿದ್ದೀನಿ. ಕರೆಂಟ್ ಬೇರೆ ಹೋಯ್ತಲ್ವ, ಸರಿಯಾಗಿ ಮಳೆ ಹುಯ್ತಾ ಇತ್ತು, ಹಾಗಾಗಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ನೈಟು ನೋಡ್ತಾ ಇರ್ಬೋದು ಹೊರಗಡೆ ಫ್ರೆಂಡ್ಸ್. ನಿಜವಾಗ್ಲೂ ಯಶ್ ಅವ್ರು ಬಂದಿರೋದಕ್ಕೆ, ಯೋಗರಾಜ್ ಭಟ್ಟು ಈ ಥರ ಎಷ್ಟು ಜನ ಅಂದರೆ ಜನಜಂಗುಳಿ ಅಷ್ಟು ಇದಿತ್ತು. ನೋಡ್ತಾ ಇರ್ಬೋದು ಹೊರಗಡೆ ಯಶ್ ಅವರು ಅದೆಲ್ಲ ಮಾತಾಡ್ತಾ ಇರೋದನ್ನ ಒಳಗಡೆ ಸ್ಕ್ರೀನ್ ಮೇಲೆ ಅವರು ಏನೋ ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ರು. ಅದಾದಮೇಲೆ ನಾವು ಅಲ್ಲೇ ನೋಡಿಕೊಂಡು ಹಿಂಗೆ ಬಂದ್ವಿ ಒಳಗಡೆ. ಯಾಕಂತಂದರೆ ನಾಳೆ ಹೋಗ್ತೀವಲ್ವ ಬೆಂಗಳೂರಿಂದ, ಹಂಗಾಗಿ ಅವನದು ಲೂಲು ಮಾಲಲ್ಲಿ 1000 ರೂಪೀಸ್ದು ಕಾರ್ಡ್ ಇತ್ತು. ಆ ಕಾರ್ಡಲ್ಲಿ ಇನ್ನೂ 700 ರೂಪೀಸು ಬ್ಯಾಲೆನ್ಸ್ ಇತ್ತು. ಸರಿ ಆಯಿತು, ಅವ್ನಿಗೇನು ಇಷ್ಟ ಬರುತ್ತೆ ಅದು ಆಡ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ವಿ. ನೋಡ್ತಾ ಇರ್ಬೋದು, ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಇಲ್ಲಿರುವಂತಹ ಏನೇನು ಮೆಟೀರಿಯಲ್ಸ್ ಇದೆ ಅಂದರೆ ಮಕ್ಕಳು ಆಟ ಆಡೋ ಅಂಥದ್ದು, ಅದರಲ್ಲೆಲ್ಲನೂ ಕೂಡ ಆಟ ಆಡಿಸ್ತಾ ಇದ್ವಿ. ಅದಾದಮೇಲೆ ಇಲ್ಲಿ 150 ರೂಪೀಸು ನೋಡಿ, ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಅದು ಹೋಯ್ತು. ನನ್ನ ಮಗ ಏನು ಮಾಡ್ದೆ, ನಮ್ಮ ದೊಡ್ಡವನು ಇದು ತಡಿ ನೋಡೋಣ, ಒಂದು ಕಾರ್ಡನ್ನು ಸ್ಕ್ರ್ಯಾಚ್ ಮಾಡಿಬಿಟ್ಟು ಒಂದು ಡಾಲನ್ನು ಎತ್ಕೊಳ್ಳೋಣ, ಮಕ್ಕಳಿಗೆ ಏನೇ ಒಂದು ಇದ್ರೂ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾವುದೋ ನನ್ನ ಬ್ಯಾಡ್ ಲಕ್ ಇರಬೇಕು, ಫಸ್ಟಿಗೆ ಬಂದುಬಿಟ್ಟು ಅದನ್ನು ಪ್ರೆಸ್ ಮಾಡಿಬಿಟ್ಟು, ಅದು ಒಂದು ಸಲ ಪ್ರೆಸ್ ಮಾಡಿದ್ರೆ ಮುಗೀತದು, ಹೋಯ್ತಂತಾನೆ ಅರ್ಥ. ಅದು 150 ರೂಪೀಸ್ ಮತ್ತೆ ಸ್ಕ್ರ್ಯಾಚ್ ಮಾಡಿ ಹಿಂಗೆ ಮಾಡಿ ಏನೇ ಒಂದು ಮಾಡಿದರು ಫ್ರೆಂಡ್ಸ್. ಕೊನೆಗೂ ಬರಲೇ ಇಲ್ಲ ಅದು. ಎಷ್ಟೊಂದು ಜನ ಟ್ರೈ ಮಾಡ್ತಿದ್ರು ಅಂದರೆ ಸಿಕ್ಕಾಪಟ್ಟೆ ಜನ ಟ್ರೈ ಮಾಡ್ತಾಯಿದ್ರು. ನಿಜವಾಗ್ಲೂ ಸಿಕ್ಕಿಲ್ಲ. ಅಂದರೆ ಅದು ಆ ಥರ ಟೆಕ್ನಿಕ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ರದ್ದು ಒಂದೊಂದು 150 ರೂಪೀಸು ಅಂತ ಅಂದರೆ ಇನ್ನು ಕಮ್ಮಿನ. ಮಾಲ್ಗಳಲ್ಲಿ ಇರಬೇಕು ಅಂದರೆ ಮನುಷ್ಯಂಗೆ
8 ಅವರ್ ಕೆಲಸ ಅಂದರೆ ಬರೀ 8 ಅವರೇ ಕೆಲಸ ಮಾಡಿಕೊಂಡು ದುಡಿಮೆ ಮಾಡ್ಕೊಳ್ಳೋದಲ್ಲ. ಸ್ವಲ್ಪ ಅಂದರೆ ಕೆಲಸ ಜಾಸ್ತಿ ಇದ್ದು ಸಂಬಳ ಕಮ್ಮಿ ಇರೋವಂಥ ಕೆಲ್ಸಕ್ಕೆ ಹೋಗಲೇಬಾರ್ದು. ಕೆಲಸ ಕಮ್ಮಿ ಇದ್ದು ಜಾಸ್ತಿ ಸಂಬಳ ಇರುತ್ತಲ್ಲ ಆ ಥರ ನಾವು ಹುಡುಕ್ಕೋಬೇಕು. ಅಂದರೆ ಹುಡುಕ್ಕೋಬೇಕು ಅಂದರೆ ನಮ್ಮ ಮೈಂಡಲ್ಲೇ ನಾವು ಆ ಥರ ಕೆಪಾಸಿಟಿನ ಬೆಳೆಸ್ಕೋಬೇಕು. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಯೂಟ್ಯೂಬಲ್ಲಿ ಎಷ್ಟೋ ದಿವಸದಿಂದ ಹೇಳ್ಬೇಕಂತ ಇದ್ದೆ. ಅದನ್ನು ನನಗೆ ಗೊತ್ತಿದ್ರೂ ಕೂಡ ನಾನು ಅದನ್ನು ನನ್ನ ಲೈಫಲ್ಲಿ ಅಳವಡಿಸ್ಕೊಳ್ಳೋಕ್ಕಾಗಿಲ್ಲ. ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮುಂದೆ ನಾನು ಅದನ್ನು ಸೀರಿಯಸ್ಸಾಗಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಹೊರಗಡೆ ಹೋಗಿ ಏನೇನೋ ಒಂದು ಕೆಲಸ ಮಾಡಿ ಸಂಪಾದನೆ ಮಾಡೋ ಬದಲು ಯೂಟ್ಯೂಬ್ ಅನ್ನೋ ವೇದಿಕೆ ಇದೆ. ಎಷ್ಟೋ ಜನ ಸಂಪಾದನೆ ಮಾಡ್ತಾ ಇದ್ದಾರೆ ಇದರಲ್ಲಿ. ಎಷ್ಟೋ ಜನ ಒಂದು ಹಂತಕ್ಕೆ ಬಂದಿದ್ದಾರೆ, ಲೈಫನ್ನು ಲೀಡ್ ಮಾಡಿದ್ದಾರೆ. ಹೆಂಗೆ ಗೊತ್ತಾ, ತಿನ್ನೋಕ್ಕಿಲ್ದಲೇ ಇರೋವಂಥವ್ರೆಲ್ಲರೂ ಕೂಡ ಇವಾಗ ಬೇರೆಯವ್ರಿಗೆ ತಮ್ಮಿಂದ ನಾವು ಊಟ ಬಡಿಸೋದಾಗಿರ್ಬೋದು ಅಥವಾ ಹಣದ ರೂಪದಲ್ಲಿ ಒಂದು ಎಲ್ಪ್ ಮಾಡೋದಾಗಿರ್ಬೋದು ಮಾಡಿದ್ದಾರೆ. ಯೂಟ್ಯೂಬಲ್ಲಿ ಯಾರೆಲ್ಲ ಕಾನ್ಸಂಟ್ರೇಟ್ ಕೊಟ್ಟಿದ್ದಾರೆ ಅಂಥವರು. ಆಮೇಲೆ ಜನಗಳಿಗೆ 4 ಜನಕ್ಕೆ ಗೊತ್ತಿಲ್ದಲೇ ಇರೋರು ಇವಾಗಲೂ ಕೂಡ ಗೊತ್ತು ಮಾಡ್ಕೊಂಡಿದ್ದಾರೆ ಯೂಟ್ಯೂಬ್ ಕಡೆಯಿಂದ, ಇನ್ಸ್ಟಾಗ್ರಾಮ್ ಕಡೆಯಿಂದ. ಇದು ಸೋಷಿಯಲ್ ಮೀಡಿಯಾನೇ ಹಂಗೆ ಆಯಿತಾ. ಗೊತ್ತಿಲ್ದಲೇ ಇರೋರನ್ನೂ ಕೂಡ ನಮ್ಗೆ ಗೊತ್ತಿರೋ ಹಾಗೆ ಪರಿಚಯ ಮಾಡಿಸಿರೋ ಅಂಥದ್ದು. ಇಂಥ ವೇದಿಕೆನ ನಾವು ಒಂದು ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕು. ಅದನ್ನು ನಾನು ಬೇರೆ ಏನೇನೋ ಕೆಲಸಗಳ್ನ ಹುಡುಕ್ತಾ ಇರ್ತೀನಿ ದುಡಿಮೆ ಮಾಡೋದಕ್ಕೆ. ನನ್ನ ಜೀವನನೂ 4 ಜನದಂತೆ ಆಗಬೇಕು, ನಮ್ಮ ರಿಲೇಟಿವ್ಸ್ ಜೊತೆಗೆ ನಾನು ಕೂಡ ಬೆಳ್ಕೊಂಡು ಹೋಗಬೇಕು, ತೀರಾ ಅವ್ರಿಗಿಂತ ಕಮ್ಮಿ ಆಗಬಾರ್ದು ಅಂತ ಎಷ್ಟೋ ಭಾವಿಸ್ಕೊಂಡು ಬೇರೆ ಬೇರೆ ಕೆಲಸಗಳ್ನೆಲ್ಲ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಅಂಗೈಯಲ್ಲೇ ಇಟ್ಕೊಂಡಿದ್ದೀನಿ ಕೆಲಸನ. ಅಂದರೆ ಏನೋ ಹಿಂದಿನ ಕಾಲದಲ್ಲಿ ಗಾದೆ ಹೇಳ್ತಾರೆ ನೋಡಿದ್ದೀರಾ, ಕಂಕ್ಳಲ್ಲಿ ಮಗು ಇಟ್ಕೊಂಡು ಊರೆಲ್ಲ ಹುಡುಕಿದ್ಲಂತೆ ತಾಯಿ ಅನ್ನೋ ಥರ. ನನ್ನ ಅಂಗೈಯಲ್ಲಿ ಕೆಲಸ ಇದ್ರೂ ಊರೆಲ್ಲ ಬೇರೆ ಕೆಲಸಗಳ್ನ ಅಲುಕೊಂಡು ಬರ್ತಾಯಿದ್ದೀನಿ ಹಿಂಗೆ. ಅದರಲ್ಲಿ ಜಾಸ್ತಿ ಕೆಲಸ ಇದೆ, ದುಡಿಮೆ ಕಮ್ಮಿ ಇದೆ ಅದು ಗೊತ್ತಿದ್ರೂ ಕೂಡ ನನ್ನ ಕೈಯಲ್ಲಿ ಈ ಥರ ಮಾಮೂಲಿ ನಾವೆಲ್ಲ ನನ್ನ ಲೈಫ್ ಸ್ಟೈಲ್ ವ್ಲಾಗನ್ನು ಎಷ್ಟೋ ಜನ, ತುಂಬ ಅಂದರೆ ತುಂಬ ಜನ ಇಷ್ಟಪಡ್ತಾರೆ. ಅದನ್ನು ನಾನು ಕಾನ್ಸಂಟ್ರೇಟಾಗಿ ತಗೊಂಡು ಆಮೇಲೆ ಅದೊಂದು ಮೋಟಿವೇಟಾಗಿ ತಗೊಂಡು ನಾನು ವ್ಲಾಗ್ಸ್ ಮಾಡಿಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಹೋದರೆ ಅಲ್ಲಿ ಮಾಡೋದನ್ನೇ ಇಲ್ಲೇ ಒಂದು 5-10 ವೀಡಿಯೋ ಹಾಕಿದ್ರೂ ಕೂಡ ನಾನು ನನ್ನ ರಿಲೇಟಿವ್ಸ್ ಅಥವಾ ನನ್ನ ವಿರುದ್ಧವಾಗಿ ಯಾರೆಲ್ಲ ನಿಂತಿದ್ದಾರೆ ಅವ್ರ ವಿರುದ್ಧವಾಗೂ ಕೂಡ ನಾನು ಮೇಲೆ ನಿಂತ್ಕೋಬೋದು. ಅಂದರೆ ಆರ್ಥಿಕ ಸ್ಥಿತಿಯಲ್ಲಿ ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ. ನಾನು ಬೇರೆನ ಹುಡುಕೊಂಡು ಹೋಗ್ತಾಯಿದ್ದೀನಿ, ಕಷ್ಟದ್ದು ಹುಡುಕೊಂಡು ಹೋಗ್ತಾಯಿದ್ದೀನಿ. ಸುಲಭವಾಗಿ ಇಲ್ಲೇ ಇದೆ, ಬಟ್ ಕಷ್ಟದ್ದು ಹುಡುಕೊಂಡು ಹೋಗ್ತಾಯಿದ್ದೀನಿ. ಇದು ಏನು ಸುಲಭ ಅಲ್ಲ ಫ್ರೆಂಡ್ಸ್, ಹೇಳೋದಷ್ಟಲ್ಲ, ಅದು ತುಂಬ ಇದೆ. ಬ್ಲಾಗ್ಸ್ ಮಾಡಬೇಕು, ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಥಂಬ್ನೈಲ್ ರೆಡಿ ಮಾಡಬೇಕು, ವಿಡಿಯೋಗೆ ಅಪ್ಲೋಡ್ ಮಾಡೋಕ್ಕೆ ನೆಟ್ವರ್ಕ್ ಸರ್ಚ್ ಮಾಡಬೇಕು, ಆಮೇಲೆ ಕಮೆಂಟ್ಸಿಗೆ ರಿಪ್ಲೈ ಮಾಡಬೇಕು. ಕಮೆಂಟ್ಸಿಗೆ ನಾನೇ ರಿಪ್ಲೈ ಮಾಡ್ತಾಯಿಲ್ಲ, ಸಾರಿ, ಮಾಡ್ತೀನಿ. ಎಷ್ಟು ಕೆಲಸ ಇದೆ ಅಂದರೆ ನಮ್ಮ ವೀಡಿಯೋಸ್ ಹೆಂಗೆ ಬರುತ್ತೆ ಏನು ಅದನ್ನೆಲ್ಲ ಎಡಿಟ್ ಮಾಡಬೇಕು. ನಿಜವಾಗ್ಲೂ ಕಷ್ಟ ಇದೆ. ಯಾರು ಜನ ಎಲ್ಲಾದರೂ ಪಬ್ಲಿಕಲ್ಲಿ ಮಾಡ್ಬೇಕಾದ್ರೆ ಜನ ಏನು ಅಂದ್ಕೊತಾರೋ, ಅವ್ರು ಏನು ಅಂದ್ಕೊತಾರೋ, ಇವ್ರು ಏನು ಅಂದ್ಕೊತಾರೋ, ಬೈತಾರೇನೋ, ಈ ಥರ ಎಲ್ಲ ಬರ್ತಾ ಇರುತ್ತೆ. ಇವೆಲ್ಲ ಫೇಸ್ ಮಾಡಿ ನಾವು ನಿಂತ್ಕೊಂಡು ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಇದೆ. ಆದ್ರೂ ಕೂಡ ನಮ್ಮ ಕೈಯಲ್ಲಿ ಆದಷ್ಟು ಇದು ನಮಗೆ ಎಲ್ಪ್ಫುಲ್ ಅಂದಾಗ ನಮ್ಮ ಕೈಯಲ್ಲೇ ಅಂಗೈಯಲ್ಲೇ ತುಪ್ಪ ಇಟ್ಕೊಂಡು ಬೇರೆ ನಾವು ಮೊಸರು ಗಲೀತಾ ಇರ್ತೀವಿ. ತುಪ್ಪ ಕೈಯಲ್ಲೇ ಇದೆ, ಅಲ್ಲಿ ನೋಡಿದ್ರೆ ಮೊಸರು ಗಲೀತಾ ಇರ್ತೀವಿ. ಈ ಥರ ತುಪ್ಪನ ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಎಷ್ಟೋ ಸಲ ಹಂಗೆ ಅನಿಸಿದೆ ಫ್ರೆಂಡ್ಸ್. ಕೊನೆಗೆ ಅಲ್ಲಿಂದ ಪಶ್ಚಾತ್ತಾಪ ಆದಮೇಲೆ ಎಂಥ ಕೆಲಸ ಮಾಡಿದ್ದೀನಿ ನಾನು, ಈ ಕೈಯಲ್ಲೇ ನನ್ನ ತುಪ್ಪ ಇಟ್ಕೊಂಡು ಮೊಸರು ಗಲ್ತಿದ್ದೀನಲ್ಲ ಅನ್ನಂಗೆ ಆಗ್ತಾಯಿತ್ತು. ಇದನ್ನು ನಾನು ನಿಮಗೆ ಒಂದು ಮೋಟಿವೇಟಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಇದ್ದೀರಾ ಅವರು ಯೂಟ್ಯೂಬಲ್ಲಿ, ದಯವಿಟ್ಟು ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಟ್ ಕೊಡಿ. ನಾನು ಮಾಡಿರೋ ತಪ್ಪನ್ನು ಮಾಡಬೇಡಿ. ಹಂಗಾಗಿ ನಾನು ಇನ್ನು ಮುಂದೆ ಹೆಚ್ಚೆಚ್ಚು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀನಿ ಅಂದ್ಕೊಬಿಡಿ. ನೋಡೋಣ, ಇನ್ನು ಮುಂದೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಪ್ರತಿಫಲ ನಿಮಗೆ ಬಿಟ್ಟಿದ್ದು. ವೀಡಿಯೋಸ್ ನೋಡ್ತಿರೋ ಬಿಡ್ತಿರೋ, ಸಬ್ಸ್ಕ್ರೈಬ್ ಆಗ್ತಿರೋ ಬಿಡ್ತಿರೋ ಎಲ್ಲ ನಿಮ್ಮ ಮೇಲೆ ಇದೆ. ಹಾಗೆಯೇ ನನ್ನ ಬೆಂಗಳೂರು ಜರ್ನಿ ಮುಗಿದು ಇನ್ನೂ ನಾನು ಊರ ಕಡೆ ಪ್ರಯಾಣ ಬಳಸಿದ್ದೀನಿ. ನೋಡ್ತಾ ಇರ್ಬೋದು, ಹಾಸನಿಗೆ ಬಂದೆ. ಎಷ್ಟು ತಿಂಗಳುಗಳಾಗಿತ್ತು ನಾನು ಹಾಸನಿಗೆ ಬಂದು.
ಕಳೆದು ಬಸ್ ಸ್ಟ್ಯಾಂಡಲ್ಲಿ ಊರಿಗೆ ಹೋಗಿ ಎಲ್ಲನೂ ತುಂಬ ತಿಂಗಳುಗಳಾಗಿತ್ತು. ಅದಾದ ನಂತರ ಬಂದೆ. ಅಂದರೆ ಊರ ಹಬ್ಬ ಇರುತ್ತಲ್ಲ ವರ್ಷಕ್ಕೊಂದು ಸಲ, ಅದಕ್ಕೆ ಬಂದಿದ್ದೀನಿ. ಬಂದು ಇವಾಗ ನೋಡ್ತಾ ಇರ್ಬೋದು ಮನೆಯಲ್ಲಿ ನೈಟು ನಾಳೆ ಇದೆಯಲ್ಲ ಅದಕ್ಕೆ ಟೇಬಲ್ ಊಟ. ಈಗ ಯಾರೂ ಕೂಡ ಯಾರೇ ಆಗಲಿ ಅಷ್ಟೇ ನೆಲದ ಮೇಲೆ ಊಟನೇ ಬಡ್ಸೋಕ್ಕೆ ಹೋಗಲ್ಲ. ಎಲ್ಲರೂ ಕೂಡ ಚೇರು ಟೇಬಲ್ ಹಾಕ್ಬಿಟ್ಟು ಊಟನ ಬಡಿಸ್ತಾರೆ. ಹಂಗಾಗಿ ನಮ್ಮ ಮನೇಲೂ ಕೂಡ ಬಡಿಸ್ತಾಯಿದ್ರು. ಅದನ್ನು ಕೂಡ ಶೂಟ್ ಮಾಡಿಕೊಂಡೆ. ಇದು ನಮ್ಮೂರು ಮೇಯ್ನ್ ರೋಡು, ಅಂದರೆ ಹಾಸನ ಟು ಚಿಕ್ಕಮಂಗ್ಳೂರು ಹೈವೇ ಇದು. ಹಾಗೆಯೇ ನಮ್ಮ ಮನೆ ಪಕ್ಕದ್ದೇನೆ ಮರುಮಾರಮ್ಮ ಅನ್ನೋ ದೇವರಿದೆ. ನೀವೇನಾದರೂ ಹಗರೆಬೇಲೂರು ಅಂದರೆ ಚಿಕ್ಕಮಂಗ್ಳೂರು ಈ ರೂಟ್ ಹೋಗ್ತಾಯಿದ್ರೆ ಅಂಗಡಿಹಳ್ಳಿ ಅನ್ನೋ ಊರು ಮೇಯ್ನ್ ರೋಡಲ್ಲೇ ನಮ್ಮೂರು ಕಾಣುತ್ತೆ. ಅಲ್ಲೇ ಮೇಯ್ನ್ ರೋಡಲ್ಲೂ ಈ ದೇವಸ್ಥಾನ, ಶನಿದೇವ್ರ ದೇವಸ್ಥಾನ, ಆಮೇಲೆ ಮರುಮಾರಮ್ಮ ದೇವಸ್ಥಾನ ಎಲ್ಲನೂ ಕೂಡ ಇದೆ. ಇವಾಗ ಮರುಮಾರಮ್ಮ ದೇವ್ರನ್ನ ಕರ್ಕೊಂಡೋಗಿ ಊರದ್ದು ಉತ್ಸವ ಮೂರ್ತಿ ಇದೆಯಲ್ಲ ಶನೇಶ್ವರ ಸ್ವಾಮಿ, ಅಲ್ಲಿ ಕರ್ಕೊಂಡೋಗಿ ಉತ್ಸವನ ಮಾಡ್ತಾರೆ. ಅಂದರೆ ದೇವರೆಲ್ಲ ಕುಂಡ್ಸೋದು ಈ ಥರ ಎಲ್ಲ ಮಾಡ್ತಾರಲ್ಲ ಅದು. ಅಲ್ಲೂ ಕೂಡ ದೇವ್ರುಗಳು ಬಂದಿದೆ. ಕುಂಟ್ಮಾರಮ್ಮ, ಮರುಮಾರಮ್ಮ, ಉಂಡ್ಕತ್ತಯ್ಯ ಈ ಥರ ದೇವರು ಉತ್ಸವ ಮಾಡ್ತಾರೆ ಇಲ್ಲಿ. ಅಲ್ಲೆಲ್ಲ ನೋಡಿ ಈ ಥರ ಎಲ್ಲನೂ ಲೈಟಿಂಗ್ಸ್ ಎಲ್ಲ ಹಾಕಿ ಪಟಾಕಿಗಳೆಲ್ಲ ಹೊಡೆದು ದೇವ್ರನ್ನ ನೀಟಾಗಿ ಅಲಂಕಾರ ಮಾಡಿ ಅದಾದ ನಂತರ ಉತ್ಸವನ ಮಾಡ್ತಾರೆ. ನಮ್ಮ ಕಡೆ ಇದು ಉತ್ಸವ ಅಂತಾರೆ, ದೇವರೆಲ್ಲ ಕುಣಿಸ್ತಾರಲ್ಲ ಅದು. ಮೆರವಣಿಗೆ ಬಂದು ಶುಕ್ರವಾರನೇ ಆಗಿದೆ. ಹಂಗಾಗಿ ಇದು ನಾಳೆ ಮಟನ್ ಊಟ. ಇವತ್ತು ಸೋಮವಾರ ಸಾಯಂಕಾಲ ಈ ರೀತಿ ಮಾಡ್ತಿರೋ ಅಂಥದ್ದು ದೇವ್ರ ಉತ್ಸವನ. ಶುಕ್ರವಾರ ನೈಟು ಶನೇಶ್ವರ ಸ್ವಾಮಿನ ಮೆರವಣಿಗೆ ಕರ್ಕೊಂಬರ್ತಾರೆ. ಆರತಿ ಹಿಡಿತಾಯಿದ್ರು. ಫಸ್ಟು ನಾವೆಲ್ಲ ಆರತಿ ಹಿಡಿತಾಯಿದ್ವಿ. ಅದಾದ ನಂತರ ಇವಾಗ ಯಾರೂ ಜಾಸ್ತಿ ಹಿಡಿಯೋದಿಲ್ಲ. ಈ ಕೊರೋನಾ ಆದಮೇಲಂತೂ ಇತ್ತೀಚೆಗೆ ಯಾರೂ ಕೂಡ ಆರತಿನೇ ಹಿಡಿಯೋದಿಲ್ಲ. ದೇವ್ರ ಉತ್ಸವ ನಿಂತ್ಕೊಂಡು ನೋಡ್ತೀವಿ ಅಷ್ಟೇ. ಪೂಜೆ ಏನಾದರೂ ಟ್ಯಾಕ್ಟ್ರಿಯಲ್ಲಿ ಉತ್ಸವ ಮೂರ್ತಿ ಬರ್ತಾ ಇರುತ್ತಲ್ಲ ಮೆರವಣಿಗೆ, ಆವಾಗ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸ್ಕೊಳ್ತಾರೆ. ಅಷ್ಟು ಬಿಟ್ಟರೆ ಆರತಿ ಯಾರೂ ಬೆಳಗೋದಕ್ಕೆ ಹೋಗಲ್ಲ ಇವಾಗ. ಆಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ಪೂಜೆ ಮಾಡಿಸ್ಕೊಂಬರ್ತಾರೆ. ಇವಾಗ ನೋಡ್ತಾ ಇರ್ಬೋದು ಈ ರೀತಿ ದೇವ್ರನ್ನ ಉತ್ಸವ ಮಾಡ್ತಾರೆ ಅಂಥದ್ದು. ಇನ್ನೂ ಫ್ರೆಂಡ್ಸ್ ಫುಲ್ಲು ರೋಡ್ ಉದ್ದಕ್ಕೂ ಕೂಡ ಏನದು ಲೈಟಿಂಗ್ಸ್ನ ಬಿಟ್ಟಿದ್ರು. ಅದೆಲ್ಲ ತೆಗೆದುಬಿಟ್ಟಿದ್ದಾರೆ. ನಾನು ಶುಕ್ರವಾರನೇ ಬರಬೇಕಾಗಿತ್ತು. ಶುಕ್ರವಾರ ಬಂದಿದ್ದಿದ್ರೆ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊತಾ ಇದ್ದೆ. ನಾನು ಬೆಂಗಳೂರಲ್ಲಿ ಇದ್ನಲ್ವ, ಹಂಗಾಗಿ ನಾನು ಬರೋಕ್ಕಾಗಲಿಲ್ಲ. ನೋಡ್ತಾ ಇರೋದು ಅದೆಲ್ಲ ತೆಗೆದಿದ್ದಾರೆ. ಇಲ್ಲಿ ಜಸ್ಟ್ ಈ ಉತ್ಸವ ಮೂರ್ತಿ ದೇವಸ್ಥಾನದ ಹತ್ರ ಮತ್ತು ಅಲ್ಲಿ ದೊಡ್ಡ ದೇವಸ್ಥಾನ ಶನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಲೈಟಿಂಗ್ಸ್ನ ಹಾಕಿದ್ದಾರೆ. ವರ್ಷಕ್ಕೊಂದು ಸಲನಾದರೂ ಎಲ್ಲಿದ್ದವರು ಕೂಡ ಊರ ಹಬ್ಬಕ್ಕೆ ಬಂದುಬಿಡ್ತಾರೆ ಗಂಡು ಮಕ್ಕಳು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಆದಷ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಾನು ಹೇಳಿರುವಂತಹ ಈ ಒಂದು ಕಾನ್ಸೆಪ್ಟ್ ಇಷ್ಟ ಆಗಿದ್ರೆ ಆದಷ್ಟು ಪ್ರಯತ್ನ ಪಡಿ ಕೆಲಸಕ್ಕೆ, ಆಯಿತಾ?